ನಮಸ್ತೆ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಬೇಸಿಕಲಿ ನೀವು ಯಾವ ವ್ಯಕ್ತಿ ಜೊತೆ ಡೀಲ್ ಮಾಡ್ತಾ ಇದ್ದೀರಾ, ಯಾವ ವ್ಯಕ್ತಿಯ ಜೊತೆ ನೀವು ಸಂಬಂಧದಲ್ಲಿ ಇದ್ದೀರಾ, ರಿಲೇಶನ್ಶಿಪ್ ಇರಬಹುದು ಅಥವಾ ಮದುವೆ ಆಗಿರೋಂಥವ್ರು ಇರಬಹುದು ಅಥವಾ ನೀವು ಲವ್ ರಿಲೇಶನ್ಶಿಪ್ ಅಲ್ಲಿ ಇರಬಹುದು. ಸೊ ಏನಾಗುತ್ತೆ ಅಂಥವ್ರನ್ನ ಯಾವ ರೀತಿಯಲ್ಲಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ, ಅದು ತುಂಬಾ ಇಂಪಾರ್ಟೆಂಟ್. ಅಂತಂದ್ರೆ ಎಷ್ಟು ಸಲ ಏನಾಗುತ್ತೆ, ಕ್ಲಾಶಸ್ ಜಾಸ್ತಿ. ಬೇಸಿಕಲಿ ಒಂದೇ ತಾರೀಕು ಹುಟ್ಟಿರೋರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಇರ್ತಾರೆ, ತುಂಬಾನೇ ಕಮಾಂಡಿಂಗ್ ಇರ್ತಾರೆ, ಅವರ ಒಂದು ಗೋಲ್ ಕೆರಿಯರ್ ತುಂಬಾನೇ ಫೋಕಸ್ಡ್ ಆಗಿರುತ್ತೆ. ಅಂಥವ್ರ ಜೊತೆಗೆ ತುಂಬಾ ಕ್ಲಾಶಸ್ ಆಗೋ ಸಾಧ್ಯತೆಗಳಿರುತ್ತೆ. ಏನಪ್ಪ ಈ ವ್ಯಕ್ತಿ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಯಾಕೆ ಇಷ್ಟೊಂದು ರಫ್ ಆಗಿರ್ತಾರೆ ಅಥವಾ ಯಾಕೆ ಇವ್ರು ಇಷ್ಟು ಅಡಮೆಂಟ್ ಆಗಿರ್ತಾರೆ, ನಿನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ, ಈ ತರ ಮಾತುಗಳೆಲ್ಲ ಸುಮಾರು ಬರ್ತಾ ಇರುತ್ತೆ. ಸೊ ಯಾವ ರೀತಿಯಲ್ಲಿ ನೀವು ಅವರ ಜೊತೆ ಹೊಂದಾಣಿಕೆ ಆಗಿರಬೇಕು ಅಂದ್ರೆ ನೀವು ಏನೆಲ್ಲ ಒಂದು ಫಾಲೋ ಮಾಡಬೇಕು ಟಿಪ್ಸ್ ನಾನು ತಿಳಿಸ್ಕೊಡ್ತೀನಿ. ನಾ ಹೇಳ್ದಂಗೆ 1ನೇ ತಾರೀಕು 10, 19, 28 1, 10, 19 and 28 born. If you are in love with someone or if you are married with someone with these numbers ಏನು ಮಾಡಬೇಕು. ಸೊ ಹೇಳ್ದಂಗೆ ಅವ್ರು ತುಂಬಾನೇ ಸ್ಟ್ರಾಂಗ್ ಇರ್ತಾರೆ, ಫೋಕಸ್ಡ್ ಡ್ರಿವನ್ ಇರ್ತಾರೆ. ಅವ್ರು ಯಾವಾಗಲೂ ಅವರ ಕೆಲಸ ಕಾರ್ಯಗಳ ಬಗ್ಗೆ ತುಂಬಾನೇ ಫೋಕಸ್ಡ್ ಆಗಿರ್ತಾರೆ. ಬಿಸ್ನೆಸ್ ಇರ್ಬೋದು, ಜಾಬ್ ಅಲ್ಲಿ ಇರ್ಬೋದು ಅಥವಾ ಅವ್ರು ಯಾವ ಕೆರಿಯರ್ ಇರ್ಬೋದು, ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಬಟ್ ಅಂಥ ವ್ಯಕ್ತಿಗಳ ಜೊತೆ ನೀವು ಈ ಕೆಲವೊಂದು ಥಿಂಗ್ಸ್ ನೀವು ಫಾಲೋ ಮಾಡಿ, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದು, ಆದಷ್ಟು ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ತುಂಬಾ ಕಡೆ ಏನಾಗುತ್ತೆ, ಹೆಣ್ಣು ಮಕ್ಕಳು ಬೇಸಿಕಲಿ ಹುಡುಗನ್ನ ತುಂಬಾನೇ ಕಂಟ್ರೋಲ್ ಮಾಡಬೇಕು, ಇಲ್ಲಾಂದ್ರೆ ಅವ್ರು ದಾರಿ ತಪ್ಪಿಡ್ತಾರೆ ಅಥವಾ ಅವ್ರು ಬೇರೆ ಯಾರನ್ನೂ ಇಷ್ಟಪಟ್ಬಿಡ್ತಾರೆ ಅಥವಾ ಬೇರೆ ಯಾರನ್ನೂ ಅವ್ರನ್ನ ಇಷ್ಟಪಟ್ಬಿಡ್ತಾರೆ ಅನ್ನೋಂಥ ಒಂದು ರಾಂಗ್ ಕಾನ್ಸೆಪ್ಷನ್ಸ್ ಅಲ್ಲಿ ಇರ್ತಾರೆ. ಸೊ ಎಷ್ಟು ಸಲ ಏನಾಗುತ್ತೆ, ಆ ಒಂದು ಕಾನ್ಸೆಪ್ಟ್ ತುಂಬಾನೇ ರಾಂಗ್ ಆಗಿರುತ್ತೆ. ನಾನು ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಅವ್ರು ನನ್ನ ಕಂಟ್ರೋಲಲ್ಲೇ ಇರ್ತಾರೆ, ನನ್ನ ಅಧೀನದಲ್ಲೇ ಇರ್ತಾರೆ ಅಂತ ಹೇಳಿ. ಈ ಡೇಟಲ್ಲಿ ಹುಟ್ಟಿರೋಂಥವ್ರು ಕಂಟ್ರೋಲಿಗೆ ಬರೋದು ತುಂಬಾ ಕಷ್ಟ, ಅವ್ರಿಗೆ ಇಷ್ಟ ಆಗಲ್ಲ. ಅವರನ್ನ ಯಾರಾದ್ರೂ ಕಂಟ್ರೋಲ್ ಮಾಡ್ತಾರಂಥದ್ದು ಅವ್ರಿಗೆ ಅದು ಇಷ್ಟ ಆಗಲ್ಲ. ಯಾಕಂದ್ರೆ 1ನೇ ತಾರೀಕು ಇವೆಲ್ಲ ನಂಬರ್ಸ್ನ ರೂಲ್ ಮಾಡುವಂಥದ್ದು ಸೂರ್ಯ, ಸನ್. ಸೊ ಸನ್ನ ನೀವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಅಲ್ಲ, ಲಾಜಿಕಲಿನೇ ನೋಡಿ ನೀವು. ನಾನು ಆಸ್ಟ್ರಾಲಜಿಕಲಿ ಅಥವಾ ನ್ಯೂಮರಾಲಜಿಕಲಿ ಹೇಳೋಂಥದ್ದಿರಲಿ, ನಾವು ಯಾವ್ದಾದ್ರು ಸಣ್ಣ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಅಥವಾ ಯಾವುದೇ ವೈಜ್ಞಾನಿಕವಾಗಿ ಯಾವುದೇ ಸೈಂಟಿಸ್ಟ್ ಕೂಡ ಸಣ್ಣ ಇದೇ ಟೈಮ್ ಬರಬೇಕು, ಇದೇ ಟೈಮ್ ಹೋಗಬೇಕು, ತಾನು ಬಂದಿರೋಂಥ ಸಮಯವನ್ನೇ ಎಲ್ಲ ಕಂಟ್ರೀಸು ಫಾಲೋ ಮಾಡುತ್ತೆ. ಬಿಟ್ಟರೆ ನೀನು ಇದೇ ಟೈಮ್ ಬರಬೇಕು ಅಂತ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ. ಸೊ ಅದೇ ರೀತಿಯಾದ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಈ ಡೇಟ್ನಲ್ಲಿ ಹುಟ್ಟಿರೋಂಥವ್ರ ಮೈಂಡಲ್ಲೂ ಅಷ್ಟೇ. ಅವರನ್ನು ಯಾರು ಕಂಟ್ರೋಲ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಮತ್ತೆ ಆದಷ್ಟು ಅವ್ರನ್ನ ಬಾಸ್ ಆಗಿ, ಅಂದ್ರೆ ನೀವು ಅವ್ರಿಗೆ ಬಾಸ್ ಆಗಿರೋದಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಅವರು ನಿಮ್ಮನ್ನ ತುಂಬಾನೇ ಕ್ಲೋಸ್ ಆಗಿ ಪಾರ್ಟ್ನರ್ ಆಗಿ ನೋಡ್ಲಿಕ್ಕೆ, ಲೈಫ್ ಪಾರ್ಟ್ನರ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ನಿಮ್ಮನ್ನ ಅವರು ಸೋಲ್ಮೇಟ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾರೆ. ಅವ್ರು ನನ್ನ ಎಲ್ಲ ಎಮೋಷನ್ಸ್ನ ನಿಮ್ಮ ಹತ್ರ ಹೇಳಬೇಕು ಅನ್ನೋಂಥ ಒಂದು ಇದರಲ್ಲಿ ಇರ್ತಾರೆ. ಬಟ್ ನೀವು ಯಾವಾಗ ಅಡಮೆನ್ಸಿ ನೋಡ್ತೀರಾ, ಒಂದು ಅವ್ರು ಸ್ಟ್ರಾಂಗ್ ಮೈಂಡ್ ನೋಡ್ತೀರಾ, ನೀವು ಅದನ್ನ ರಿವರ್ಸ್ ಆಗಿ ತಗೊಳ್ಬಾರ್ದು. ಅವ್ರನ್ನ ಆದಷ್ಟು ನೀವು ಕಡಲ್ ಮಾಡಿ, ಸಾಫ್ಟ್ ಆಗಿ ತಗೊಳ್ಳಿ. ಅವ್ರನ್ನ ಆದಷ್ಟು ಅವ್ರು ಹೇಳೋದನ್ನ ಕೇಳಿ. ಯಾಕಂದ್ರೆ ಅವ್ರು ಹೇಳೋದಕ್ಕೆ ಹೇಳೋದೇ ತುಂಬಾ ಕಡಿಮೆ, ಅವ್ರ ಹಂಚ್ಕೊಳ್ಳೋದೇ ತುಂಬಾ ಕಡಿಮೆ. ಅವರ ಒಂದು ಎಮೋಷನ್ಸ್ ಇರ್ಬೋದು, ಅವ್ರ ಸೀಕ್ರೆಟ್ಸ್ ಇರ್ಬೋದು, ಅವೆಲ್ಲ ಹಂಚ್ಕೊಳ್ಳೋದು ತುಂಬಾ ಕಡಿಮೆ. ಬಟ್ ಆ ಥರ ಅವರು ಟ್ರಸ್ಟೆಡ್ ಪರ್ಸನ್ ನೀವಾಗಿದ್ದು, ನೀವು ಲೈಫ್ ಪಾರ್ಟ್ನರ್ ಇದ್ದು ಸೋಲ್ಮೇಟ್ ಇದ್ದೀರಾ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಶೇರ್ ಯುವರ್ ಅವ್ರ ಸೀಕ್ರೆಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಸೊ ಬಟ್ ಆ ಸೀಕ್ರೆಟ್ಸ್ನೆಲ್ಲ ಶೇರ್ ಮಾಡ್ಕೊಳ್ಳೋಂಥ ಒಂದು ಕಂಡೀಷನ್ನು ಅಥವಾ ಒಂದು ಟ್ರಸ್ಟ್ ಬರಬೇಕಂದ್ರೆ ತುಂಬಾ ಕಷ್ಟ. ಯಾಕೆ ನೀನೇನು ಹೇಳ್ಕೊಳ್ಳಲ್ಲ, ಯಾಕೆ ನೀನು ಎಲ್ಲನೂ ಹೈಡ್ ಮಾಡ್ತೀಯಾ, ಯಾಕೆ ನೀನು ಎಲ್ಲನೂ ಕೂಡ ಸೀಕ್ರೆಟ್ ಆಗಿ ಇಟ್ಕೊಳ್ತೀಯಾ, ಯಾಕೆ ನನ್ನ ಹತ್ರ ಏನು ನೀನು ಓಪನ್ ಅಪ್ ಆಗಿ ಶೇರ್ ಮಾಡಲ್ಲ. ತುಂಬಾ ಕಡಿಮೆ ಈ ಡೇಟ್ನಲ್ಲಿ ಹುಟ್ಟಿರೋಂಥವ್ರು ಇನ್ನೊಬ್ಬರ ಹತ್ರ ಅವರ ಒಂದು ಕಷ್ಟಗಳಿರ್ಬೋದು, ಸಂತೋಷ ಇರ್ಬೋದು, ಪ್ರತಿಯೊಂದು ಕೂಡ ಶೇರ್ ಮಾಡೋದು ತುಂಬಾ ಕಡಿಮೆ. ಸೊ ಹಾಗಾಗಿ ಅವರು ಶೇರ್ ಮಾಡ್ತಿದ್ದಾರೆ ದಯವಿಟ್ಟು ಕೇಳಿಸ್ಕೊಳ್ಳಿ, ಶೇರ್ ಮಾಡೋವರೆಗೂ ಅದನ್ನು ತಿಳ್ಕೊಳ್ಳಿ. ಮತ್ತೆ ಶೇರ್ ಮಾಡಿದ್ರು ಅಂತ ಹೇಳಿ ಅವ್ರನ್ನ ದಯವಿಟ್ಟು ಬ್ಲ್ಯಾಕ್ ಮೇಲ್ ಮಾಡಬೇಡಿ. ತುಂಬಾ ಜನ ಈ ಕಡೆ ಕನ್ಸಲ್ಟೇಷನ್ ಬರ್ತಾರಲ್ಲ, ಈ ಡೇಟ್ಸ್ನವ್ರಿಗೆ ನಾನು ತುಂಬಾ ಅದನ್ನ ಅಡ್ವೈಸ್ ಮಾಡ್ತಾ ಇರ್ತೀನಿ. ಅದರಲ್ಲೂ ನೀವು ಇಷ್ಟಪಟ್ಟು ಮದುವೆ ಮ್ಯಾಚ್ ಮೇಕಿಂಗ್ ಬಂದಿರ್ತಾರೆ. ಸೊ ಫಸ್ಟ್ ನಾನು ನೋಡೋಂಥದ್ದೇ ಅವ್ರು ಹುಟ್ಟಿರೋಂತಹ ಡೇಟ್. ಯಾಕಂದ್ರೆ ಡೇಟ್ಸ್ ಚೆನ್ನಾಗಿ ಹೊಂದಾಣಿಕೆ ಆಯಿತು ಅಂದ್ರೆ ನಂತರನೇ ನಾನು ಯಾವಾಗ್ಲೂ ಜಾತಕವನ್ನ ಅನಾಲಿಸಿಸ್ ಮಾಡೋದು. ಸೊ ಜಾತಕ ಅನಾಲಿಸಿಸ್, ಹೆಸರು ಬಲ ಮತ್ತೆ ಈ ಹುಟ್ಟಿರುವಂತಹ ದಿನಾಂಕಗಳು ತುಂಬಾ ಮ್ಯಾಟರ್ಸ್ ಆಗುತ್ತೆ. ಸಂಖ್ಯೆಗಳು ನಮ್ಮ ಜೀವನದಲ್ಲಿ ತುಂಬಾನೇ ಎನಾರ್ಮಸ್ ಆಗಿರೋ ಚೇಂಜಸ್ನ ಕೊಡುತ್ತೆ. ಹಾಗಾಗಿ ಈ ವ್ಯಕ್ತಿಗಳ ಜೊತೆಗೆ ನೀವು ನಿಮ್ಮ ರಿಲೇಶನ್ಶಿಪ್ನ ಕಂಟಿನ್ಯೂ ಇಟ್ಕೋಬೇಕು, ಚೆನ್ನಾಗಿ ಇಟ್ಕೋಬೇಕು, ಹೊಂದಾಣಿಕೆ ಚೆನ್ನಾಗಿರ್ಬೇಕು ನಿಮ್ಮ ಒಂದು ಸಂಬಂಧ ರಿಲೇಶನ್ಶಿಪ್ ಅಂತಂದ್ರೆ ಈ ಒಂದು ಸೀಕ್ರೆಟ್ಸ್ ನೀವು ಖಂಡಿತ ಫಾಲೋ ಮಾಡಿ. ಸೀಕ್ರೆಟ್ಸ್ ಸಿಕ್ತು ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡಕ್ ಹೋಗ್ಬಿಡಿ. ಬೈ ಚಾನ್ಸ್ ಆಗಿ ನೀವು ಈ 1ನೇ ತಾರೀಕು, 19ನೇ ತಾರೀಕು, 10ನೇ ತಾರೀಕು ಮತ್ತೆ 28ನೇ ತಾರೀಕು ಈ 4 ಡೇಟ್ಸ್ ಅಲ್ಲಿ ಹುಟ್ಟಿರೋಂಥವ್ರ ಜೊತೆಗೆ ನಿಮ್ಗೆ ರಿಲೇಶನ್ಶಿಪ್ ಇದೆ ಅಂದ್ರೆ ಮೇ ಬಿ ಯು ಮೈಟ್ ಬಿ ಹ್ಯಾವಿಂಗ್ ಎ ಲವ್ ರಿಲೇಶನ್ಶಿಪ್ ಇರ್ಬೋದು, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ಬೇರೆ ಯಾವುದೇ ರೀತಿಯಾದ ಒಂದು ರಿಲೇಶನ್ಶಿಪ್, ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ಜಾಬ್ ರಿಲೇಶನ್ಶಿಪ್ಸ್ ಇರ್ಬೋದು, ಏನೇ ಇದ್ರೂ ಕೂಡ ಅಂಥವ್ರ ಜೊತೆ ನಾನು ರಿಲೇಶನ್ಶಿಪ್ನ ಸಸ್ಟೈನ್ ಮಾಡಬೇಕು ಅಂದ್ರೆ ನನಗೂ ಅವ್ರಿಗೂ ಬ್ರೇಕಪ್ ಆಗಬಾರ್ದು. ಯಾಕಂದ್ರೆ ತುಂಬಾ ಜನ ಬ್ರೇಕಪ್ ಆಗಿರೋದು ಆದ್ಮೇಲೆ ನೀವು ಬರ್ತೀರಾ ಕನ್ಸಲ್ಟೇಷನ್ಸ್ಗೆ, ಈ ರೀತಿ ಬ್ರೇಕಪ್ ಆಗಿದೆ ಆ ರೀತಿ ಅಂತ ಹೇಳಿ. ಬಟ್ ಇದ್ದಾಗ ನೀವು
ನೀವು ಯಾವ ರೀತಿ ಅದನ್ನ ಕಂಟಿನ್ಯೂ ಮಾಡ್ಬೋದು, ಸಸ್ಟೈನ್ ಮಾಡ್ಬೋದು ಆ ರಿಲೇಶನ್ಶಿಪ್ಗೆ, ಇದಕ್ಕೊಂದು ಸರಳವಾಗಿರುವಂತಹ ಪರಿಹಾರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯಾದ ಒಂದು ರೆಡ್ ಕಾರ್ನಿಲಿಯನ್ ಅಂತ ಹೇಳಿ ಈ ಒಂದು ಬ್ರೇಸ್ಲೆಟ್ ನ ನೀವು ಧರಿಸ್ಕೊಳ್ಳುವಂಥದ್ದು. ಅಂದ್ರೆ ನೀವು ಅವರ ಜೊತೆಗೆ ರಿಲೇಶನ್ಶಿಪ್ ಇರೋರಿಗೆ, ಅವ್ರಿಗೆಲ್ಲ ನಾನು ಹೇಳ್ತಿರೋದು, ನೀವು ಧರಿಸ್ಕೊಂಡಾಗ ನಿಮ್ಮ ಮತ್ತೆ ಅವರ ಒಂದು ಸಾಮರಸ್ಯ, ಹಾರ್ಮನಿ ಮತ್ತೆ ಒಂದು ರಿಲೇಶನ್ಶಿಪ್ ಇಶ್ಯೂಸ್ ಏನಾದ್ರು ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ನಿಮ್ಮಿಬ್ಬರ ಒಂದು ರಿಲೇಶನ್ಶಿಪ್ ಚೆನ್ನಾಗಾಗುತ್ತೆ, ಸಸ್ಟೈನ್ ಆಗುತ್ತೆ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ನೀವು ಅಂದ್ರೆ ನಿಮ್ಮ ರಿಲೇಶನ್ಶಿಪ್ ಅವ್ರ ಜೊತೆ ಇದ್ದವರಲ್ಲಿ 1ನೇ ತಾರೀಕು 10ನೇ ತಾರೀಕು, ಯು ಕ್ಯಾನ್ ಆಲ್ಸೋ ಕಮೆಂಟ್, ಹೌದು ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಇದ್ದೀನಿ ಅಥವಾ ಇಂಥವ್ರ ಜೊತೆ ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿ. ನನಗೂ ಕೂಡ ಗೊತ್ತಾಗುತ್ತೆ ಇಷ್ಟು ಜನ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ. ಥ್ಯಾಂಕ್ ಯು. ಚೆನ್ನಾಗಿದೆ ನಿಮ್ಮ ಲೈಫ್ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.